ಸ್ನೇಹಿತರೆ, ನಾವಿವತ್ತು ಬೆಂಗಳೂರಿನ ದೇವಮಾಚೋಹಳ್ಳಿಯಲ್ಲಿ ಮಲ್ಲಿಕಾ ಮಾವಿನ ತೋಪಿಗೆ ಶ್ಯಾಮ್ ಸುಂದರ್ ಹೆಗಡೆಯವರ ನೇತೃತ್ವದಲ್ಲಿ ಸತತವಾಗಿ 3 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹ ಈ ವರ್ಷದ 3ನೇ ಮ್ಯಾಂಗೋ ಪಿಕ್ ಕಾರ್ಯಕ್ರಮಕ್ಕೆ ನಾವೆಲ್ಲ 80ಕ್ಕೂ ಹೆಚ್ಚು ಮಂದಿ ಗುಂಪಿನಲ್ಲಿ ಹೋಗಿ ಖುಷಿಪಟ್ಟ ಕ್ಷಣದ ಜೊತೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದವರು ನಡೆಸಿದ HSK ಬೆಳಕು 9ನೇ ಆವೃತ್ತಿಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಸಮನ್ವಯ ಸಮಿತಿಯ ಬ್ಯಾಂಕಿಂಗ್ ಪ್ರಪಂಚ ಎನ್ನುವ ಪುಸ್ತಕದ ಸಂಪಾದಕರೂ ಆದ, ಜೊತೆಗೆ ಅನೇಕ ಕನ್ನಡ ಕಮ್ಮಟಗಳನ್ನು ನಡೆಸಿದಂತಹ ಪ್ರಾಚಾರ್ಯ HSK ಅವರ ಕುರಿತಾಗಿ ಉಪನ್ಯಾಸ ಇತ್ಯಾದಿಗಳ ಜೊತೆಗೆ 2 ಪ್ರಬಂಧಗಳನ್ನು ನಾಟಕ ರೂಪದಲ್ಲಿ ಅಭಿನಯಿಸಿದ್ದರು. ಅವುಗಳಲ್ಲಿ ನನಗಂತೂ ಕಾಕತಾಳೀಯವೆಂಬಂತೆ ಬಾಲ್ಯದಲ್ಲಿ ಸವಿದಂತಹ ಮಾವಿನಕಾಯಿ ಕಿತ್ತು ತಿನ್ನುವಂತಹ ಮರೆಯಲಾಗದಂತಹ ಕ್ಷಣಗಳನ್ನು ತುಂಬ ಮನೋಜ್ಞವಾಗಿ ಅಭಿನಯಿಸಿದ ಕೆಲವು ಕ್ಷಣಗಳು ಇಲ್ಲಿವೆ. ನಿಮಗೆ ಮಾವಿನ ಹಣ್ಣು ಹೆಚ್ಚಿಷ್ಟಾನೋ ಮಾವಿನ ಹೆಣ್ಣು ಹೆಚ್ಚಿಷ್ಟಾನೋ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ಏನಂತ ಹೇಳ್ತೀರಿ? ಹೆಣ್ಣು. ಆ ಮೈಸೂರು ಮಲ್ಲಿಗೆ ಕವಿ ತನ್ನ ಕವಿಪತ್ನಿಯನ್ನ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಅಂತ ಕೇಳಿದ ಹಾಗೆ ಆ ಕವಿಪತ್ನಿಯನ್ನು ಉಪಾಯವಾಗಿ ಉತ್ತರ ಹೇಳಿ ಜಾಣತನದಿಂದ ಜಾರ್ಕೊಂಡ್ಬಿಟ್ರು. ಮಾವಿನ ಹಣ್ಣು ತಕ್ಷಣ ಬಾಲಿನ ನೆನಪಾಗುತ್ತೆ. ಅದರಲ್ಲೂ ಹಳ್ಳಿಯಲ್ಲಿ ಹುಟ್ಟಿದ ನಮ್ಮದು ಬಹಳ ಸಮೃದ್ಧವಾದ ಅನುಭವ. ಸ್ವಲ್ಪ ಕೈಕಾಲಿಕ ಶಕ್ತಿ ಬಂದು ಓಡಾಡೋ ಹಾಗಾದ್ರೆ ಸಾಕು, ಓರೆಗೆ ಹುಡುಗರೆಲ್ಲ ಸೇರಿ ದೌಡಾಡ್ಬಿಡ್ತಾ ಇದ್ವಿ ಮಲೆನಾಡು ಕೇಳಕ್ಕೆ. ದೊಡ್ಡವರಿಗೂ ಗಾಬರಿ, ಯಾಕೆ ಕೆರೆ ಕಟ್ಟೆಗಳೆಲ್ಲ ಬರ್ತಿರ್ತಾ ಇದ್ದು. ಮಳೆಯೂ ಸಮೃದ್ಧ, ಜಲಕ್ಷಾಮ ನಾವು ನೋಡಿದ್ದೇ ಇಲ್ಲ. ನಮ್ಮ ಅಜ್ಜ ಹೂವು ಹೇಳ್ತಾ ಇದ್ರು, ಹುಷಾರ ಹೋಗ್ರೋ ನೀರು ಇಳಿಬೇಡ್ರಿ ಅಂತ. ನಾವು ಹೂ ಅಜ್ಜ ಅಂತ ಅವ್ರಿಗೆ ಕೇಳಿದಾಗ ಹೇಳಿ ಓಡ್ಬಿಡ್ತಾ ಇದ್ವಿ ಮಾವಿನ ಹಣ್ಣು ಕೇಳಕ್ಕೆ. ಬೇಸಿಗೆ ರಜಾ ಬಂದ್ರಂತೂ ನಮ್ಮನ್ನು ಹಿಡಿಯೋರೇ ಇರಲಿಲ್ಲ. ನಮ್ಮ ಗಂಡು ದಾಳಿ ಗುರಿ ಆದ್ರೂ ಏನು? ನಾವು ಹೋದದ್ದೇ ಹಾಲಿ, ಕಂಡಿದ್ದೇ ಗುರಿ. ಯಾರ ಮನೆ ಹಿತ್ತಲಲ್ಲಿ ಚಕ್ಕೋತ ಬಿಟ್ಟಿದೆ, ಸೀಬೆಕಾಯಿ ಬಿಟ್ಟಿದೆ, ಆ ಸೀಬೆಕಾಯಿ ಮರದಲ್ಲಿ ಹಣ್ಣಾಗಿದ್ದನ್ನ ನಾವು ಕಂಡಿದ್ದೇ ಇಲ್ಲ. ಏನಿದು ಬೆಳಿಗ್ಗೆ ಹೊಟ್ಟೆ ಪೂರ್ತಿ ತಿಂಡಿ ಕತ್ತರಿಸಿ ಮತ್ತೆ ಮಾವಿನ ಹಣ್ಣು ಕೇಳಕ್ ಹೋಗ್ತಾ ಇದಾರಲ್ಲ ಅಂತ ಬೈಕೊಂಡು ಕಟ್ಟಲಾಗ್ತದೆ. ಊರಲ್ಲೆಲ್ಲ ತಿರುಗಾದ ಮೇಲೆ ನಾವು ಯಾತ್ರೆ ಊರಿಂದ ಹೊರಗೆ ಹೋಗ್ತಾ ಇದ್ವಿ. ಆ ಕೆರೆಯಲ್ಲಿ ದಾರಿ ನಮ್ಗೆ ತುಂಬಾ ಇಷ್ಟ. ಯಾಕೆಂದ್ರೆ ಅದ್ರ ಬದಿಯಲ್ಲಿ ಎತ್ತರಕ್ಕೆ ಬೆಳೆದ ದೈತ್ಯಾಕಾರದ ಮಾವಿನ ಮರಗಳು ಸಾಧ್ಯ. ಆ ಮರಗಳನ್ನೇರಿ ಕಾಯಿ ಕೀಳುವಂತೂ ದುಸ್ಸಾಧ್ಯ, ಅಷ್ಟು ಎತ್ತರ ಅವು. ಅದು ಒಂದೊಂದು ಕೊಂಬೆನೂ ಬಲುತ್ತ ಬಲುಗಾತ್ರ. ಆ ಕೊಂಬೆ ನೀರು ಕುಡಿದ್ರೂ ಫಲ ಇಲ್ಲ. ಯಾಕೆ ಅಂದ್ರೆ ಆ ಕೊಂಬೆ ಅಂಚಿನಲ್ಲಿ ಹರಿದ ರೆಂಬೆ ಎಲೆಗಳ ನಡುವೆ ಕಾಯಿ ಅಲ್ಲಿಗೆ ಹೋಗೋದಂತೂ ತುಂಬಾ ಅಪಾಯ. ಅಲ್ಲ, ಬುಡ ಇರೋದೇ ಕಷ್ಟ ಅಂತೀನಿ. ಅಕಸ್ಮಾತ್ ಕಷ್ಟಪಟ್ಟು ಸಾಹಸ ಮಾಡಿ ಬುಡಾಯಲ್ಲಿ ಮರ ಹತ್ತು ಕುತ್ಕೊಂಡ್ರು ಫಲ ಇಲ್ಲ. ಕಟ್ಟಿರೋದ ಕಚ್ಚಿಸ್ಕೊಂಡು ಉರಿಯೇ ತೆಗೆಸ್ಕೋಬೇಕು. ಆ ಉರಿಯಿಂದ ಆ ತಪ್ಪು ಹಿಡಿದ ಕೊಂಬೆಯಿಂದ ಕೇಳುತ್ತಿರೋ ಭಯ ಬೇರೆ. ನಮಸ್ಕಾರ. ಓಹೋ, ಏನ್ ಮಾವಿನ ತೋಪಿನ ತಲೆ ನಡೀತಾ ಇದೆಯಾ? ಹೌದು ರಾಮು, ನಮ್ಮ ಸಾಹಸದ ಕಥೆನೇ ಹೇಳ್ತಾ ಇದ್ದೆ ಅವರಿಗೆ. ಆದ್ರಿಂದ ನಾವು ಅಂತ ಸಾಹಸಕ್ಕೆ ಕೈ ಹಾಕಿದ್ರೆ ಕೆಳಗಿಂದಾನೆ ಆ ಮರಕ್ಕೆ ಕಲ್ಲೆಸಿತಾಯಿ ಹೋದ್ರೊಂದು ಕಲ್ಲು ಬಿದ್ದೊಂದು ಕಾಯಿ ಅಂತ ಹೇಳಿ ಎಲ್ಲರೂ ಕೈ ಬೀಸಿ ಕಲ್ಲು ಎಷ್ಟಿದ್ದೆ. ಹೋದ್ರೆ ಒಂದ್ ಕಲ್ಲು ಅಂತ ನಾವು ಹೆಸರು ಒಂದೊಂದೇ ಕಲ್ಲುಗಳು. ಆ ಕಾಯಿಗೊಂಚಲನ್ನ ತಾಗದೆ ಎಲ್ಲೋ ದೂರ ಸಾಗಿದಾಗ ಆ ಕಾಯಿಗಳು ನಮ್ಮ ವ್ಯರ್ಥ ಪ್ರಯತ್ನನ ನೋಡಿ ನಮ್ಗೆ ಆಗ್ತಾ ಇದ್ದ ಕೋಪ ಅಷ್ಟಿಷ್ಟಲ್ಲ. ನಮ್ಮಂತ ದೊಡ್ಡ ಜಗಳ ರಂಪಾಟ. ಅಷ್ಟು ಜನಕ್ಕೆ ಒಂದೋ ಕಾಯಿ ಯಾವ ಮೂಲೆಗಾಗಿತ್ತು ಅದನ್ನು ಹಂಚ್ಕೊಂಡ್ರು ಹೇಗೆ? ಅಂತೂ ಇತ್ತು ಆ ಕಾಯಿ ಎತ್ಕೊಂಡವನ್ನ ಕಾಡಿ ಬೇಡಿ ಒಪ್ಸಿ ಅಂತ ಕಾಯಿ ಇಸ್ಕೊಂಡು ಅದೊಂದು ಕಲ್ ಮೇಲೆ ಇಟ್ಟು ಇನ್ನೊಂದು ಕಲ್ ತಗೊಂಡು ಆ ಕಲ್ಲಿಂದ ಆ ಕಾಯಿ ಜಜ್ಜಿ ತುಂಡು ಮಾಡಿ ಸಿಕ್ದಷ್ಟು ಸಾಕು ಅಂತ ಹೇಳಿ ಒಂದೊಂದು ಚೂರು ತಗೊಳ್ಳೋದು ತೀರ್ಮಾನಿಸೋದೇ ದೊಡ್ಡ ಸಾಹಸ ಬಿಡಿತು. ಆದ್ರೆ ಅಂತ ಕಾಯಿ ತಿಂದು ಸುಖವನ್ನ
ತಿಂದವರೇ ಹೇಳಬೇಕು. ಕೆಲವು ಕೃಷಿ ಮಾವಿನ ಹಣ್ಣು ಇಟ್ಟ ಮುಖದ ಮೇಲೆ ನಾವು ಸುಮ್ಮನೆ ಕೂರ್ತಾ ಇರಲಿಲ್ಲ, ಬೇರೆ ಹಣ್ಣುಗಳು ನೋಡ್ಕೊಂಡು ಹೋಗ್ತಾ ಇದ್ವಿ. ತಾರೆ, ಗೋರೆ, ಗೇಲ, ಬಿಡುವ, ಪನ್ನೇರಳೆ, ಸೀತಾಫಲ, ನೇರಳೆ, ನೆಲ್ಲಿ, ಅಪ್ಪ ಎಷ್ಟೊಂದು ತರಾವರಿ ಹಣ್ಣುಗಳು. ಈಗಿನ ಹುಡುಗರಿಗೆ ಅವು ರುಚಿ ಇರಲಿ, ಹೆಸರು ಗೊತ್ತಿರಲ್ಲ ಅಂತ ಹಣ್ಣುಗಳು ಕಡಿಮೆ. ಈ ನಾರಿನಿಂದ ಕೂಡಿದ ಹುಳಿ ಮಾವಿನಕಾಯಿ ತಿನ್ನುವಾಗ ನಮಗೆ ಈ ಚಳ್ಳೆ ಹಣ್ಣಿನ ಬರದೇ ಇರೋದು. ನಾವು ಹಳ್ಳಿ ಹುಡುಗರಿಗೆ ಈ ಚಳ್ಳೆ ಹಣ್ಣಿನ ಮಹಿಮೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಹೊರಗಿನಿಂದ, ಅದರಲ್ಲೂ ಪಟ್ಟಣದಿಂದ ಒಂದು ಹುಡುಗರಿಗೆ ಇದು ಪರಿಚಯನೇ ಇರೋದಿಲ್ಲ. ಅಂಥವ್ರು ನಮ್ಮ ಕೈಗೆ ಏನಾದ್ರು ಸಿಕ್ಬಿಟ್ರ ಮುಗಿದು ಅವ್ರ ಕಥೆ ಹೇಳ್ತಾರೆ. ರಾಶಿ ರಾಶಿ ಮಾವಿನ ಹಣ್ಣು. ಅಯ್ಯೋ, ಅದು ಹಣ್ಣಂದ್ರೆ ಹಣ್ಣಲ್ಲ, ದೋರ್ಗಾಯಿ. ದೋರ್ ಹಣ್ಣು ಅನ್ಬೋದಪ್ಪ, ಬಲ್ತಿದ್ದು ಇನ್ನೂ ಹಣ್ಣಾಗಿಲ್ಲ. ಅದು ಇನ್ನೂ ಹಣ್ಣಾಗ್ಬೇಕು, ಹಸಿರು ಹಳದಿ ಬಣ್ಣದ್ದಿದೆ. ಹೌದೌದು. ಆ ಹಣ್ಣಿನ ಮಾಟು ಅದ್ ಏನ್ ಚಂದ, ಏನ್ ಚಂದ. ಒಳ್ಳೆ ವಯಸ್ಸಿಗೆ ಬಂದು ಹುಡುಗಿ ಹಾಗೆ. ಇದು ಯಾವಾಗ ಹಣ್ಣಾಗುತ್ತೋ, ಯಾವಾಗ ಗಮಗಮ ಪರಿಮಳ ಚೆಲ್ಲುತ್ತೋ, ಅದನ್ನ ಸಿಪ್ಪೆ ಬಿಡಿಸಿ ಅದರ ತಿರುಳೆಲ್ಲ ಸೌದು ಅದರ ರಸ ಸವಿಯೋದು ಯಾವಾಗ ಅಂತ ಕಾತರ ಕುತೂಹಲ. ಈಗ ಆ ಮಾವಿನ ಹಣ್ಣು ತಗೊಂಡು ಬಚ್ಚಲ ಮನೆಗೆ ಹೋಗ್ಬೇಕು. ಬಚ್ಚಲ ಕಟ್ಟೆ ಮೇಲೆ ಕೂತ್ಕೋಬೇಕು. ಅಂಗಿ ತೋಳನ್ನ ನಿಧಾನಕ್ಕೆ ಮೇಲಕ್ಕೆ ಮಡಿಸ್ಕೋಬೇಕು, ಎಳ್ಕೋಬೇಕು. ಆಮೇಲೆ ಆ ಮಾವಿನ ಹಣ್ಣನ್ನ ಅದ್ರ ನೋಟನ ಕಣ್ಣು ತುಂಬಾ ಅನುಭವಿಸ್ಬೇಕು. ಅದು ನಿಧಾನಕ್ಕೆ ಮೂಗಿ ಸಂಘ ತಗೊಂಡು ಹೋಗ್ಬೇಕು. ತುಂಬಾ ಹತ್ರಕ್ಕಲ್ಲ, ಅದು ಸುವಾಸನೆಯನ್ನ ನಿಧಾನವಾಗಿ ಅನುಭವಿಸ್ಬೇಕು. ಆಮೇಲೆ ಆ ಹಣ್ಣಿನ ಬಾಯಿ ಹತ್ರ ತಗೊಂಡು ಹೋಗಿ ಆ ಹಣ್ಣಿನ ಸಿಪ್ಪೆನ ಹಣ್ಣಿಂದ ಬಾಚಿ ಗೋರಿ ಸಿಪ್ಪೆ ಸುಲಿದು ಅದಕ್ಕೆ ಗಂಟಿ ತಿರುಳನ್ನ ಚಪ್ಪರಿಸ್ಬೇಕು. ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಸಿಪ್ಪೆನ ಹಲ್ಲಿಂದ ಬಾಚ್ಬೇಕು, ಗೋರ್ಬೇಕು. ಅದು ತಿರುಳನ್ನು ಸವಿಬೇಕು. ಹೀಗೆ ಸಿಪ್ಪೆನೆಲ್ಲ ಸುರಿದು ತಿರುಳು ತಿಂದ ಮೇಲೆ ಇಡೀ ಹಣ್ಣು ಸಿಪ್ಪೆನೆಲ್ಲ ಕಳ್ಕೊಂಡು ಚಿನ್ನ ತರ ಥಳ 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 ಹೊಡೆಯುತ್ತೆ. ಆದ್ರೆ ತಕ್ಷಣ ಬಾಯಿ ಹಾಕ್ಬೇಡಿ, ಅದಕ್ಕೆ ಹಾಕ್ಬೇಡಿ. ಅದನ್ನ ಚೆನ್ನಾಗಿ ತಿರುಳೆಲ್ಲ ಚೆನ್ನಾಗಿ ತಿಂದು ಗೋರಿ ಗೋರಿ ಸವೀರಿ. ಮಧ್ಯದಲ್ಲಿ ಓಟೆ ಸಿಗುತ್ತೆ ಅಷ್ಟೊಂದು. ಆಮೇಲೆ ಓಟೆಗೂ ತಿರುಳು ಸೇರ್ಕೊಂಡಿರುತ್ತಲ್ಲ, ಆ ತಿರುಳನ್ನೆಲ್ಲ ಬಿಡದೆ ಸೇವಿಸ್ರಿ. ಎಲ್ಲ ತಿರುಳು ತಿಂದಿದೆ ಅಂತಂದು ಖಾತ್ರಿ ಮಾಡ್ಕೊಳ್ಳಿ, ಆಯ್ತಾ? ಆ ನಂತರ ಹಿಂದೆ ಸಿಪ್ಪೆ ಸುಲಿದು ಇಟ್ಕೊಂಡಿದ್ರಲ್ಲ, ಅದನ್ನ ಅವರೊಂದೇ ತಗೊಂಡು ಚೆನ್ನಾಗಿ ಗೋರಿ 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 ಅದರಲ್ಲಿರೋ ತಿರುಳನ್ನು ಚೆನ್ನಾಗಿ ಸವಿಯಿರಿ. ಈಗ ತಿಂದಾಗ ನಿಮಗೆ ಆನಂದವಾಗುತ್ತೆ, ತೃಪ್ತಿ ಆಗುತ್ತೆ. ಆದ್ರೆ ಇನ್ನೂ ಸ್ವಲ್ಪ ತಿನ್ಬೇಕು ಅಂತ ಆಸೆ ಆಗುತ್ತೆ. ಆಗ ಮತ್ತೊಂದು 3-4 ಸತಿ ಆ ವಾಟೆಯನ್ನ ಕವರಿ ಏನು ಉಳಿದಿಲ್ಲ ಅನ್ಸಿದಾಗ ಸಿಪ್ಪೆನ ವಾಟೆಯನ್ನು ಬಿಸಾಕಿ. ಇನ್ನೂ ಒಂದು ವಿಧಾನ ಉಂಟು. ಸಮಾಧಾನ ಪಟ್ಟು ಊಟ ಬೇರೆ ಸಾಕು ಸಾಕು. ಈ ಮಾವಿನ ಹಣ್ಣು ತಿನ್ನೋದಕ್ಕೆ ಇನ್ನೊಂದು ವಿಧಾನ ಉಂಟು. ನಾವು ಚಿಕ್ಕವರಾಗಿದ್ದಾಗ ಅದನ್ನ ಕೂದಲಿ ಸಂಹಾರ ಅಂತ ಕರಿತಾ ಇದ್ವಿ. ಅದನ್ನ ಕೇಳಿ ನಮ್ಮ ಹಿರಿಯರು ಏನು ವರ್ಣನೆ ಅನ್ನೋದು. ಒಳ್ಳೆ ಮಾವಿನ ಹಣ್ಣು ತಿನ್ನುವಾಗ ಆ ಕೂದಲಿ ಸಂಹಾರ ಮಾತಾಡ್ಕೊ ಹುಚ್ಚಪ್ಪಗಳ್ರ ಬೈತಾ ಇದ್ರು. ಅಪ್ಪ 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 ಪೂರ್ತಿ ಸಂಹಾರ ಅಂದ್ರೆ ಏನಪ್ಪ? ಅದು ನಾನು ಹೇಳ್ತೀನಿ. ಕೃಷ್ಣ ಪೂತನಿನ ಹೇಗೆ ಸಮರಸ್ದ? ಎದೆ ಹಾಲು ಕೊಡೋದಕ್ಕೆ ಬಂದ ರಾಕ್ಷಸಿಯ ಜೀವವನ್ನೇ ಕೃಷ್ಣ ಹೀರ್ಬಿಟ್ಟ. ಹಾಗೆ ಹಣ್ಣು ತಿನ್ನೋ ವಿಧಾನ. ಈ ಮಾವಿನ ಹಣ್ಣನ್ನು ತುದಿನ ಬಾಯಿಲಿಟ್ಕೊಂಡು ಸ್ವಲ್ಪನೇ ಕಚ್ಚಿ ಸಿಪ್ಪೆ ತೆಗೆದು ಅದರಿಂದ ಆದ ರಂಧ್ರವನ್ನ ಬಾಯಿಲಿಟ್ಕೋಬೇಕು. ನಿಧಾನಕ್ಕೆ 2 ಕೈಗಳಿಂದ ಆವಾಗ ಅದರ ರಸ ತಿರುಳು ಬಾಯಿಗೆ ಬರುತ್ತೆ. ಆಮೇಲೆ ಹಣ್ಣಲ್ಲಿ ರಸ ತಿರುಳು ಎಲ್ಲ ಕಳ್ಕೊಂಡು ತೊಗಳಂಬಗಳೇ ಆಗುತ್ತೆ. ಆಗ ಅದರ ಸಿಪ್ಪೆನ ತೆಗೆದು ಅದರ ತಿರುಳನ್ನೆಲ್ಲ ಸೇವಿಸ್ಬೇಕು. ಆಮೇಲೆ ವಾಟೆಗೆ ಅಂಟಿಕೊಂಡಿರೋ ತಿರುಳನ್ನು ಸೇರಿಸಿ ಅದಕ್ಕೆ ಒಂದಿಷ್ಟು ಅಂಟಿಕೊಳ್ಳೋ ಸ್ಥಿತಿನಲ್ಲಿ ವಾಟೆನ ಸಿಪ್ಪೆನ ಬಿಸಾಕಬೇಕು. ಇದು ಅಪ್ಪ, ಈ ಬೇರೆ ಯಾವ ಹಣ್ಣುಗಳು
ಈಗ ವರ್ಷದಲ್ಲಿ ಎಲ್ಲ ಕಾಲದಲ್ಲಿ ತರಿಸುವಾಗ ಸಿಗುತ್ತವೆ. ಈ ಕಿತ್ತಲೆ, ದ್ರಾಕ್ಷಿ, ಸೇಬು ಹೀಗೆ. ಆದರೆ ಮಾವು ಮಾತ್ರ ಹಾಗಲ್ಲ. ವಸಂತ ಕಾಲಂ ವಿರಾಜಿತ ರಸಾಲಂ ಅಂತ ಬಣಿಸಿದ್ದಾನೆ ಕವಿ. ಈ ಮಾವಿನ ಚಿಗುರಿಗೂ ನಮ್ಮ ಕವಿಗಳಿಗೂ ಆ ಕೋಗಿಲೆಗೂ ಏನೋ ಒಂದು ವಿಧವಾದ ಮಧುರವಾದ ಸಂಬಂಧ. ನಮ್ಮ ಹಬ್ಬಗಳಲ್ಲಿ ಮನೆ ಮುಂದೆ ಮಾವಿನ ತೋರಣ ಇರಲೇಬೇಕು. ನಮ್ದು ಈ ರೀತಿಯಾಗಿ ಇವತ್ತಿಡೀ ನನ್ನ ಮನದಲ್ಲಿ ತುಂಬಿಕೊಂಡಂತಹ ಮಾವಿನ ಸವಿ ನೆನಪುಗಳನ್ನು ನಿಮ್ಮೊಡನೆಯೂ ಹಂಚಿಕೊಂಡೆ. ಮುಂದಿನ ವಿಡಿಯೋದಲ್ಲಿ ಈ ಮ್ಯಾಂಗೋ ಪೀಕ್ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯಾಗಿ ಖುಷಿಪಟ್ಟೆವು ಅನ್ನೋದನ್ನು ಹಂಚಿಕೊಳ್ತೀನಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲರಿಗೂ ಧನ್ಯವಾದಗಳು.